ಹಲೋ ಹಾಯ್ ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಆ ಕಿತ್ತೂರು ಕರ್ನಾಟಕ ಅಂದಿದ ತಕ್ಷಣ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ವೀರರಾಣಿ ಚೆನ್ನಮ್ಮ, ಮತ್ತೆ ಸಂಗೊಳ್ಳಿ ರಾಯಣ್ಣ, ಮತ್ತೆ ಸಾಕಷ್ಟು ಜನ ವೀರರು. ಇಂತಹ ಸಂದರ್ಭದಲ್ಲಿ ಆ ಈ ಒಂದು ಕಿತ್ತೂರು ಕರ್ನಾಟಕದ ಪ್ರಮುಖ ಪ್ರಾಧಿಕಾರಗಳಂದ್ರೆ ಒಂದ್ ರೀತಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ, ಮತ್ತೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ. ಪ್ರಸ್ತುತ ಈ ಎಲ್ಲಾ ಪ್ರಾಧಿಕಾರಗಳ ಒಂದ್ ರೀತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯ IAS ಅಧಿಕಾರಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ದಳವಾಯಿ ಅವರು ನಮ್ಮ ನ್ಯೂಸ್ ಸಮೂಹಕ್ಕೆ ಸಿಕ್ಕಿದರೆ. ಬನ್ನಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ನಮ್ಮ ಪತ್ರಿಕಾ ಸಮೂಹಕ್ಕೆ ಸ್ವಾಗತ. ಧನ್ಯವಾದ. ಹೇಳಿ ಸರ್, ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಅಂದಿದ ತಕ್ಷಣ ಮುಖ್ಯವಾಗಿ ಹೆಸರಾಗ್ತಕ್ಕಂಥವ್ರು ಒಂದ್ ರೀತಿ ವೀರರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣ ಅವರು. ಪ್ರಸ್ತುತ ತಾವು ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಒಂದ್ ರೀತಿ ಸಲಹಾ ಸಮಿತಿ ಇದಾಗಿದ್ದೀರಾ. ಹೇಳಿ ಸರ್, ನಿರೀಕ್ಷೆಗೂ ತಕ್ಕಂತೆ ಸಂಗೊಳ್ಳಿ ರಾಯಣ್ಣ, ವೀರ ಸಂಗೊಳ್ಳಿ ರಾಯಣ್ಣ ಅವರ ಒಂದ್ ರೀತಿ ಪ್ರಾಧಿಕಾರಕ್ಕೆ ಅಭಿವೃದ್ಧಿ ಕೆಲಸಗಳು ಆಗಿದವ? ಧನ್ಯವಾದ. ಮೊದಲನೇದ್ದು ಸ್ವಲ್ಪ ಸ್ಪಷ್ಟೀಕರಣ ಮಾಡ್ಬೇಕು ಅಂತಂದ್ರೆ, ಇದು ಏನು ಕಿತ್ತೂರು ವಿಭಾಗ ಇದೆ, ಇಲ್ಲಿ ಅನೇಕ ಸಂಸ್ಥೆಗಳಿವೆ, ಪ್ರವಾಸಕ್ಕೆ ಯೋಗ್ಯವಾದಂತ ಸ್ಥಳಗಳಿವೆ. ಬಿಜಾಪುರದ ಗೋಲ್ ಗುಂಬಜ್ ಇರ್ಬೋದು, ಕೂಡಲ ಸಂಗಮ ಸ್ಥಾನ ಇರಬಹುದು, ಇಲ್ಲಿ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮನ ಪ್ರಾಧಿಕಾರ ಇರಬಹುದು, ಜೊತೆಗೆ ತಾವು ಹೇಳಿದಂತೆ ಹಾವೇರಿಯಲ್ಲಿ ಕಾಗಿನೆಲೆ ಪ್ರಾಧಿಕಾರ ಇದೆ, ಮತ್ತು ಸಂಗೊಳ್ಳಿಯಲ್ಲಿ ನನ್ಗಢ ಜೊತೆ ಸೇರಿ ಸಂಗೊಳ್ಳಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇವೆಲ್ಲವೂ ಐತಿಹಾಸಿಕ ಸ್ಥಳಗಳು. ಇನ್ನೂ ಅನೇಕ ಸ್ಥಳಗಳಿವೆ. ಕರ್ನಾಟಕ ಸರ್ಕಾರ ಈ ಸಂಸ್ಥೆಗಳನ್ನ ಹಂತ ಹಂತವಾಗಿ ಇವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ದಿಶೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ, ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಮತ್ತು ಹಾವೇರಿಯಲ್ಲಿ ಕಾಗಿನೆಲೆ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ, ಇವು ಮುಖ್ಯವಾದವುಗಳು. ಮತ್ತು ಇವುಗಳ ಜೊತೆಗೆ ನನಗೆ ಸರ್ಕಾರ ಒಂದು ಸಲಹೆಗಾರನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ನನ್ನ ಒಂದು ಆಶೀರ್ವಾದ ಅಂತ ಅನ್ಬೇಕು. ಯಾಕಂದ್ರೆ ಇದು ನನಗೇನು ಸರ್ಕಾರಿ ಕೆಲಸ ಅಲ್ಲ, ಇದು ನನ್ನ ಬೇರೆ ಕೆಲಸದ ಜೊತೆಗೆ, ಇದ್ರ ಜೊತೆಗೆ ಸ್ವಲ್ಪ ಒಂದು ಸಂಬಂಧ ಇಟ್ಕೊಂಡು ಕೈಲಾದಷ್ಟು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ನಾವು ಈಗ ಕೇಳಿದ ಪ್ರಶ್ನೆ ಏನು, ಈ ಅಭಿವೃದ್ಧಿ ಪ್ರಾಧಿಕಾರ ಹೇಗೆ ಬೆಳೀತಾ ಇದೆಯಾ ಅಂತ. ಈಗ ನಾವು ನೋಡ್ತಾ ಇದ್ದೀರಾ, ಈಗ ಕರ್ನಾಟಕ ಸರ್ಕಾರದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಹಣಕಾಸಿನ ಅವಕಾಶ ಮಾಡಿಕೊಟ್ಟು ಇಲ್ಲಿ ನಂದಗಡದಲ್ಲಿ ವೀರಭೂಮಿ, ಇದರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸಮಾಧಿ ಅಭಿವೃದ್ಧಿ, ಅದರ ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಒಂದು ಸ್ಟ್ಯಾಚ್ಯೂ ಸ್ಥಾಪನೆಗಾಗಿ ಬಹಳಷ್ಟು ಹಣ ಕೊಟ್ಟಿದೆ. ಕೆಲವೊಂದು ಕೆಲಸ ಆಗಿವೆ, ಇನ್ನು ಕೆಲವೊಂದು ಆಗ್ತಾ ಇವೆ. ಇದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅವನ ಜನ್ಮಸ್ಥಳ ಏನಿದೆ ಸಂಗೊಳ್ಳಿಯಲ್ಲಿ ಶೌರ್ಯ ಭೂಮಿ, ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನ ಪರಿಚಯ ಮಾಡಿಕೊಡ್ಸ್ಲಿಕ್ಕೆ ಒಂದು ಶೌರ್ಯ ಭೂಮಿಯನ್ನ ಸ್ಥಾಪನೆ ಮಾಡ್ಲಿಕ್ಕಿದೆ. ಅಲ್ಲಿ ಆಗಲೇ ನಾನು ನೋಡ್ತಾ ಇದ್ದೀನಿ, ಮತ್ತೆ ಎಲ್ಲರೂ ನೋಡ್ತಾ ಇದ್ದಾರೆ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸರಾಸರಿ ಒಂದು ದಿನಕ್ಕೆ ಸುಮಾರು 400ರಿಂದ 500 ಜನ ಬರ್ತಾ ಇರ್ತಾರೆ. ಇದರ ಅರ್ಥ ಏನು, ಜನರು ನಮ್ಮ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಉತ್ಸುಕರಾಗಿದ್ದಾರೆ. ಒಂದು ಅವಕಾಶ ಸರ್ಕಾರ ಮಾಡಿಕೊಡ್ತು. ಮತ್ತು ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ಸ್ಥಾಪನೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಬಿಜಾಪುರ ಸೈನಿಕ ಶಾಲೆ, ಆಮೇಲೆ ಕೊಡಗು ಸೈನಿಕ ಶಾಲೆ, ಮೂರನೇದು ಸಂಗೊಳ್ಳಿ ಸೈನಿಕ ಶಾಲೆ. ಈ ರೀತಿ ಈ ರಾಯಣ್ಣನ ಹೆಸರಿನಲ್ಲಿ ರಾಯಣ್ಣ ನಮ್ಮ ದೇಶಕ್ಕೆ ಕೊಟ್ಟಂತಹ ಒಂದು ಕೊಡುಗೆ, ದೇಶದ ಬ್ರಿಟಿಷರಿಂದ ಒಂದು ಮುಕ್ತಿಯನ್ನ ಪಡೆದುಕೊಂಡು ಸ್ವಾತಂತ್ರ್ಯ ದೇಶವನ್ನಾಗಿ ಸ್ಥಾಪನೆ ಮಾಡಲಿಕ್ಕೆ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ನಮ್ಮ ಭಾಗದಿಂದ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಸದಾಕಾಲ ನಾವು ಚಿರಋಣಿ ಆಗಿರ್ಬೇಕು ಅನ್ನೋದನ್ನ ಈ ನಮ್ಮೆಲ್ಲ ಸಂಸ್ಥೆಗಳು, ಪ್ರಾಧಿಕಾರಗಳು ತಿಳಿಸ್ತವೆ. ಈಗ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಒಂದ್ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ಅವರು ಸಹ ಒಂದ್ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದ್ ರೀತಿ ವಿಶೇಷವಾಗಿ ಕಿತ್ತೂರು ಸಂಸ್ಥಾನಕ್ಕೆ ಬರ್ತಿದ್ರು. ಎಲ್ಲ ಒಂದ್ ಕಡೆ ಒಂದು ಅಭಿಪ್ರಾಯ ಆಗ್ತಾ ಇದೆ ಸರ್, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ವೈಭವೀಕರಣ, ಸಾಕಷ್ಟು ಅನುದಾನ ಬಂದಿದೆ.
ಆದ್ರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಶೇಷವಾಗಿ ಇನ್ನ ಕಂಪೇರ್ ಟು ಇದ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಬಂದಿದೆ. ಜೊತೆಗೆ ಸಾಕಷ್ಟು ಕಿತ್ತೂರು ಸಂಸ್ಥಾನದ ಸಾಕಷ್ಟು ಸ್ಥಳಗಳು ಇನ್ನ ಉತ್ಖನನ ಆಗ್ಬೇಕಾಗಿದೆ. ಎಲ್ಲ ಒಂದ್ ಕಡೆ ತಾವು ಹಿರಿಯ IAS ಅಧಿಕಾರಿಗಳು, ಪ್ರಾಚ್ಯ ವಸ್ತು ಪುರಾತತ್ವ ಇಲಾಖೆ ತುಂಬಾ ಇದ್ರೊಳಗಿದೆ, ಇವೆಲ್ಲ ಡೆವಲಪ್ ಆಗ್ಬೇಕು ಅಂತ ಒಂದು ಮಾತಿದೆ ಸರ್. ನಿಶ್ಚಯವಾಗಿ ಆಗ್ಬೇಕು. ಈಗ ನನಗೆ ಗೊತ್ತಿದ್ದ ಮಟ್ಟಿಗೆ ರಾಣಿ ಚೆನ್ನಮ್ಮನ ಕಿತ್ತೂರು ಸಂಸ್ಥಾನ ಪ್ರಾಧಿಕಾರ ಏನಿದೆ ಅಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ. ಅದರಲ್ಲಿ ಯಾವುದೇ ತೆರನಾದಂತ ವ್ಯತ್ಯಾಸ ಆಗ್ತಾ ಇಲ್ಲ, ಆಗ್ಲೂ ಕೂಡದು. ಯಾಕೆಂದ್ರೆ ಮುಖ್ಯವಾಗಿ ರಾಣಿ ಚೆನ್ನಮ್ಮನ ಬಂಟನಾಗಿ ಸಂಗೊಳ್ಳಿ ರಾಯಣ್ಣ ಮತ್ತು ರಾಯಣ್ಣನ ಜೊತೆಗೆ ಇನ್ನೂ ಅನೇಕರು ಬಿಚ್ಚುಗುಪ್ಪಿ ಇವರೆಲ್ಲರೂ ಸೇರ್ಕೊಂಡು ಬ್ರಿಟಿಷ್ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದ್ದಾರೆ. ತಾವು ಹೇಳಿದಂತೆ ಇನ್ನೂ ಅನೇಕ ಸ್ಥಳಗಳಿವೆ. ಉದಾಹರಣೆಗೆ ನಾನು ಹೇಳಿದೆ, ಕಾಕತಿ ಇದೆ. ಕಾಕತಿಯಲ್ಲಿ ರಾಣಿ ಚೆನ್ನಮ್ಮನ ಜನ್ಮಸ್ಥಳ, ಅದು ಕೂಡ ಅಷ್ಟೇ ಅಭಿವೃದ್ಧಿ ಆಗ್ಬೇಕು. ಹೊನ್ನೂರು, ಇವೆಲ್ಲ ಏನು ಅಂತಂದ್ರೆ ಇವತ್ತಿನ ನಮ್ಮ ಸಮಾಜಕ್ಕೆ, ನಮ್ಮ ಜನರಿಗೆ, ಪೀಳಿಗೆಗೆ ಹಾಗೆ ಈ ಸಮಾಜ ಹುಟ್ಕೊಂತು. 100 ವರ್ಷಗಳ ಹಿಂದೆ, 200 ವರ್ಷಗಳ ಹಿಂದೆ ನಮ್ಮ ಆಗಿನ ಪೂರ್ವಜರು ತಮ್ಮ ಜೀವನದ ತ್ಯಾಗ ಮಾಡಿದ್ದಾರೆ, ಮುಡುಪಾಗಿಟ್ಟಿದ್ದಾರೆ. ಅದೆಲ್ಲ ನಮಗೂ ಗೊತ್ತಾಗಬೇಕು. ಆವಾಗ ಮಾತ್ರ ನಾವು ಕೂಡ ಹೇಗೆ ನಮ್ಮ ದೇಶ ಅನ್ನೋದು ಇದೆ, ಈ ದೇಶಾಭಿಮಾನ ಹೇಗೆ ನಾವು ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಮುಂದೆ ಮತ್ತೆ ಹಳೆ ಏನು ತೊಂದರೆ ಆಗಿತ್ತು ಆ ನ್ಯೂನ್ಯತೆಗಳು ಮರುಕಳಿಸಬಾರದು. ಅದಕ್ಕೋಸ್ಕರ ಇವುಗಳನ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲಾ ಕಡೆ ತಾವು ಹೇಳಿದಂತೆ ಎಲ್ಲೆಲ್ಲಿ ಈ ರೀತಿ ಅವಕಾಶ ಇದೆ ಸರ್ಕಾರ ಮಾಡ್ತಾನೆ ಹೋಗ್ಬೇಕು. ನೋಡಿ, ನಮ್ಮ ದೇಶ 80 ವರ್ಷದಿಂದ ಒಂದು ಸ್ವತಂತ್ರ ದೇಶವಾಗಿದೆ. ಅದಕ್ಕಿಂತ ಮುಂಚೆ ಯಾರೋ ಕೈಲಿ ಇದ್ವಿ, ಆವಾಗ ಬಡತನ ಇತ್ತು. ಈಗ 80 ವರ್ಷಗಳಲ್ಲಿ ದೇಶ ಎಷ್ಟೋ ಅಭಿವೃದ್ಧಿ ಹೊಂದಿದೆ. ನಮ್ಮ ರಾಜ್ಯ ಕೂಡ ಬಹಳಷ್ಟು ಅಭಿವೃದ್ಧಿ ಹೊಂದಿದೆ. ಮೊದಲು ಎಲ್ಲರಿಗೂ ಆಹಾರ ಕೊಡಬೇಕಾಗಿತ್ತು, ಬಟ್ಟೆ ಕೊಡಬೇಕಾಗಿತ್ತು. ಇವತ್ತು ಅವೆಲ್ಲ ಒದಗಿಸಿದ ನಂತರ ಈಗ ಈ ಸಂಸ್ಕೃತಿ, ನಾಗರಿಕತೆ ಇವೆಲ್ಲವುಗಳ ಕಡೆ ಗಮನ ಇವತ್ತು ಹರಿಸ್ತಾ ಇದ್ದಾರೆ. ಹರಿಸುವಂತ ಶಕ್ತಿ ಸಾಮರ್ಥ್ಯ ಇವತ್ತು ಬಂದಿದೆ. ಇದು ಮೊದಲು 1947ರಲ್ಲಿ 50ರಲ್ಲಿ ಇರ್ಲಿಲ್ವಲ್ಲ. ಈಗ ನಾವು ಅದನ್ನ ಮಾಡುವಂತ ಸಾಮರ್ಥ್ಯ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದಿದೆ ಮತ್ತು ಸರ್ಕಾರಗಳು ಇವನ್ನೆಲ್ಲ ಮಾಡ್ತಾ ಇವೆ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಪ್ರಕಾರದ ಅಭಿವೃದ್ಧಿ ಆಗ್ತಾ ಇದೆ. ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ. ಈಗ ಆ ಶಕ್ತಿ ನಮ್ಮಲ್ಲಿ ಬಂದಿದೆ. ಈಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು, ವಿಶೇಷವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆ. ವಿಶೇಷವಾಗಿ ಈಗಿನ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣವ್ರದ್ದು ಮಾತ್ರ ಅಭಿವೃದ್ಧಿ ಆಗಿದೆ. ಸಾಕಷ್ಟು ಜನ ಆಯಾ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ. ಈಗ ಅಮಟೂರ್ ಬಾಳಪ್ಪ, ಮತ್ತೆ ಸಾಕಷ್ಟು ಸರ್ದಾರ್ ಗುರುಸಿದ್ದಪ್ಪ, ಹೀಗೆ ಹಲವಾರು ವೀರರಿದ್ದಾರೆ. ಅವಕ್ಕೆಲ್ಲ ಯಾಕೆ ಇದ್ ಮಾಡ್ತಾ ಇಲ್ಲ? ಅವ್ರನ್ನೂ ಸಹ ಒಂದ್ ರೀತಿ ಅವ್ರಿಗೂ ವೀರ ಸ್ಮಾರಕ ಆಗ್ಬೇಕು, ಅವು ಸ್ಥಳಗಳು ಅಭಿವೃದ್ಧಿ ಆಗ್ಬೇಕು ಅಂತ ತಾವು ಹಿರಿಯ IAS ಅಧಿಕಾರಿಗಳು ಏನಾರು ಸಲಹೆ ಕೊಡ್ತೀರಾ ಸರ್ಕಾರಕ್ಕೆ ಏನಾದ್ರು ಮಾಡ್ಲಿಕ್ಕೆ? ನಾನು ಒಪ್ಕೊಳ್ತೀನಿ. ಅದಕ್ಕೋಸ್ಕರ ಇವತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಏನಿದೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬಂದಾಗ ಹೇಳಿದ್ರು, ಆ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಯಾರ್ಯಾರು ಸಂಘಟನೆಗಾಗಿ ಹೋರಾಟ ಅವ್ರ ಸಂಘಟಕರಿದ್ರು, ಅವ್ರ ಜೊತೆ ಸಂಘಟನೆ ಮಾಡುವುದ್ರ ಜೊತೆಗೆ ಹೋರಾಟ ಮಾಡಿದರೆ ಅವ್ರ ಎಲ್ಲರ ಸಮಾಧಿ ಅಲ್ಲಿ ಸ್ಥಾಪನೆ ಆಗ್ಬೇಕು. ಅದನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದೇವೆ. ಯಾಕಂದ್ರೆ ಇಲ್ಲಿ ವ್ಯತ್ಯಾಸ ಮಾಡುವಂತ ಪ್ರಮೇಯ ಬರಲೇಬಾರದು. ಎಲ್ಲರೂ ವೀರರು, ಎಲ್ಲರೂ ಜೀವನ ತ್ಯಾಗ ಮಾಡಿದ್ದಾರೆ. ಅವರಿಗೂ ಕೂಡ ಎಷ್ಟು ಒಂದು ಮಾನ ಮರ್ಯಾದೆ ಕೊಡಬೇಕು, ಮಹತ್ವ ಕೊಡಬೇಕು, ಅವರ ಜೀವನ ಚರಿತ್ರೆ ಬೇರೆಯವರಿಗೆ ಪರಿಚಯ ಆಗಬೇಕು. ಅದನ್ನು ನಾವು ನಿಶ್ಚಯವಾಗಿ ನಾವು ಅದನ್ನ ಗಮನದಲ್ಲಿ ಇಟ್ಕೊಳ್ತೇವೆ. ಮತ್ತು ಇಲ್ಲೇನು ನಮ್ಮ ಈಗ ಈ ಮ್ಯೂಸಿಯಂ ಇದೆ, ವಸ್ತು ಸಂಗ್ರಹಾಲಯ ಏನಿದೆ, ಇಲ್ಲಿ ಕೂಡ ಇವನ್ನೆಲ್ಲ ಪ್ರತಿಬಿಂಬಿಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಇವತ್ತು ನಾವು ಆರಂಭ ಮಾಡಿದ್ದೇವೆ ಅಷ್ಟೇ. ಇದನ್ನ ಹಂತ ಹಂತವಾಗಿ ಬೆಳೆಸ್ತಾ ಹೋಗ್ತೇವೆ. ಹೀಗೆ ಎಲ್ಲೆಲ್ಲಿ ನಾವು ಅಷ್ಟು ಗಮನ ಹರಿಸಿಲ್ಲ ಅದನ್ನ ನಾವು ಕಂಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ ಈ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ. ಈ ಸಂಶೋಧನಾ ಕೇಂದ್ರದಲ್ಲಿ ಏನು ನಮ್ಮ PhD ಮಾಡ್ತಾ ಇರುವಂತ ಹುಡುಗರು ಇರ್ಬೋದು,
ಮತ್ತು ಇನ್ನೂ ಸಂಶೋಧಕರಿರ್ಬೋದು, ಅವ್ರು ಬಂದು ಇಲ್ಲಿ ಆ, ಇಲ್ಲಿ ಅರ್ಥಕೊಂಡು ಅವ್ರು ಇವನ್ನೆಲ್ಲ ರಿಸರ್ಚ್ ಮಾಡ್ಲಿ. ನಮ್ಮ ದೇಶದ ಇತಿಹಾಸ ಬಹಳಷ್ಟು ವಿಸ್ತಾರವಾಗಿದೆ. ಅದನ್ನ ಇನ್ನೂ ಜನರಿಗೆ ಪರಿಚಯ ಮಾಡಿಕೊಡುವಂತ ಕೆಲಸ ಬಹಳಷ್ಟು ಇದೆ. ಯಾಕಂದ್ರೆ ನಮ್ಮ ದೇಶ 5,000 ವರ್ಷಗಳ ನಾಗರಿಕತೆ ಹೊಂದಿದೆ. ಇದು ನಮ್ಮ ಇಡೀ ಜಗತ್ತಿನಲ್ಲಿ ಒಂದು ಪುರಾತನವಾದಂತ ನಾಗರಿಕತೆ. ಈ ನಾಗರಿಕತೆಯಲ್ಲಿ ಇಡೀ ವಿಶ್ವಕ್ಕೆ ಎಷ್ಟೋ ಕೊಡುಗೆಯನ್ನ ದೇಶ ಕೊಟ್ಟಿದೆ. ಅವೆಲ್ಲವೂ ಅನೇಕ ಕಾರಣಗಳಿಂದ ಮರೆಮಾಚಿದ್ವು, ಇವತ್ತು ಎಲ್ಲ ಬೆಳಕಿಗೆ ಬರ್ತಾ ಇವೆ. ತಾವು ಹೇಳುದು ನಿಜ ಇದೆ, ಅದಕ್ಕೆ ನಾನು ಒಪ್ಕೊಳ್ತೀನಿ. ಇದನ್ನ ನಾವು ನಿಶ್ಚಯವಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೇವೆ. ಕಿತ್ತೂರು ನಾಡಿನ ವೀರರು ಸಂಗೊಳ್ಳಿ ರಾಯಣ್ಣ, ಸಾಕಷ್ಟು ಜನ ವೀರರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಕರೆಕ್ಟ್. ಆದ್ರೆ ಈಗಿನ ಪರಿಸ್ಥಿತಿಲಿ ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ, ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ, ಈ ರೀತಿ ಒಂದ್ ರೀತಿ ಇದಾಗ್ತಾ ಇದೆ ಸರ್ ಕಲ್ಪನೆ. ಯಾಕೆ ಸರ್ ಇದು ಹೋಗ್ಲಾಡಿ ದೇಶಕ್ಕೆ ಸೀಮಿತ ಆಗಿದ್ರು, ದೇಶಕ್ಕೋ ಓಡಾಡ್ದವ್ರು ಅಂತಕ್ಕಂತ ಪರಿಕಲ್ಪನೆ ಯಾಕಿಲ್ಲ ಸರ್? ಅದು ಒಂದು ದುರ್ಭಾಗ್ಯ. ನೋಡಿ, ನಾವೆಲ್ಲರೂ ಭಾರತೀಯರು. ಭಾರತದ ಒಂದು ವಿಶಿಷ್ಟತೆ ಅಂತಂದ್ರೆ ಜಗತ್ತಿನಲ್ಲಿ ಇದ್ದಂತ ಎಲ್ಲಾ ಧರ್ಮಗಳು ಇಲ್ಲಿವೆ. ಅನೇಕ ಜಾತಿಗಳು ಇರಬಹುದು, ಆ ಜಾತೀಯತೆ ಹೋಗ್ಬೇಕು. ಅದಕ್ಕೋಸ್ಕರ ಸ್ವತಂತ್ರ ಭಾರತ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಅಳವಡಿಸಿಕೊಂಡಿದೆ. ಸಂವಿಧಾನದಲ್ಲಿ ಜಾತೀಯತೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಎಲ್ಲರೂ ಸರಿ ಸಮಾನರು, ಎಲ್ಲರಿಗೂ ಸಮಾನವಾದಂತಹ ಹಕ್ಕು ಇದೆ. ಈ ಭಾವನೆ ತಾವೇನು ಹೇಳಿದ್ರಲ್ಲ, ಸಂಕುಚಿತ ಮನೋಭಾವನೆ, ಅದನ್ನ ನಾವು ಹೋಗಲಾಡಿಸ್ಬೇಕು. ಯಾಕಂದ್ರೆ ಅದು ನಮಗೆ ಒಳ್ಳೆಯದು, ದೇಶಕ್ಕೆ ಒಳ್ಳೆಯದು. ಇವರೆಲ್ಲ ವೀರರು, ಅವ್ರ ಮನಸ್ಸಿನಲ್ಲಿ ಈ ಸಂಕುಚಿತ ಭಾವನೆ ಇರಲಿಲ್ಲ. ಅವ್ರು ಯಾರು ತಮ್ಮ ಜಾತಿಗಾಗಿ, ತಮ್ಮ ಹಳ್ಳಿಗಾಗಿ ಕೆಲಸ ಮಾಡಲಿಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡಿದ್ದಾರೆ. ಇದನ್ನ ಹೋಗ್ಲಾಡಿಸ್ಲಿಕ್ಕೆ ನಾವು ಒಂದು ಹೊಸ ಚಿಂತನೆಯನ್ನ ನಮ್ಮ ಮಕ್ಕಳಲ್ಲಿ, ನಮ್ಮ ಸಮಾಜದಲ್ಲಿ ಬಿತ್ತನೆ ಮಾಡ್ಬೇಕಾಗತ್ತೆ. ಅದು ನಮ್ಮ ಶಾಲೆಗಳಲ್ಲಿ ನಾವು ಅದನ್ನ ತಿಳಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಇದು ಭಾರತ ಒಂದು ಸೆಕ್ಯುಲರ್ ರಾಷ್ಟ್ರ. ಸೆಕ್ಯುಲರ್ ಅಂತಂದ್ರೆ ಏನು? ಜಾತ್ಯತೀತ. ಅಂದ್ರೆ ಇಲ್ಲಿ ಬೇರೆ ಬೇರೆ ಧರ್ಮಗಳಿರಬಹುದು, ಆದ್ರೆ ಎಲ್ಲರೂ ಸಮಾನರು. ಇಲ್ಲಿ ಜಾತೀಯತೆಗೆ ಯಾವುದೇ ಪ್ರಾಮುಖ್ಯತೆ ಇಲ್ಲ. ಇದು ಬಹಳ ದುರ್ಭಾಗ್ಯ. ನಮ್ಮ ಇಂಥ ಒಂದು ದೇಶಕ್ಕೆ ಹೋರಾಟ ಮಾಡಿದಂತ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವರೆಲ್ಲರೂ ಮಹಾನುಭಾವರು. ಬಸವಣ್ಣ, ಇಂಥ ಅನೇಕ ಮಹಾನುಭಾವರು ನಮ್ಮ ರಾಜ್ಯದಲ್ಲಿ ಹುಟ್ಟಿ ಈ ನಮ್ಮ ರಾಜ್ಯ